ಇಂಡಿಯಾದಲ್ಲಿ ಅನಿಮೇಟೆಡ್ ಸಿನಿಮಾಗಳೆಲ್ಲ ಸತ್ತೋಗಿ ತುಂಬಾನೇ ವರ್ಷ ಆಗೋಯ್ತು. ಅವಾಗಿಂದ ಹೇಳ್ತಿದ್ದೀನಿ ತಾನೆ, ಇದಕ್ಕೆಲ್ಲ ಕಾರಣ ಟಾಮ್ ಅಂಡ್ ಜೆರ್ರಿ. ಅದೊಂದು ಎಪಿಸೋಡ್ ಬರ್ದೇ ಹೋಗಿದ್ರೆ ಅನಿಮೇಟೆಡ್ ಸಿನಿಮಾಗಳು ಇಂಡಿಯಾದಲ್ಲಿ ರೂಲ್ ಮಾಡ್ಬಿಟ್ಟಿರೋವು. ಹೋಗ್ಲಿ ಬಿಡಪ್ಪ, ಬಿಟ್ಬಿಡು. ಇವತ್ತು ಎಂತ ಕೆಲಸ ಆಗಿರೋದು ಅಂದ್ರೆ ಥಿಯೇಟರ್ ಓನರ್ ಇಲ್ಲ ಬಿಟ್ಟಾಕ್ಬಿಡಿ, ಓನರ್ ಬಿಡೆ, ಥಿಯೇಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತ ಮ್ಯಾನೇಜರ್ ಅವನು ಹಿಡ್ಕೊಂಡು ಊಚ್ ನಾಯಿ ಹೊಡೆಯೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದು ಇವತ್ತು ಥಿಯೇಟರ್ ಒಳಗಡೆ. ಇಂಟರ್ವಲ್ ಬಿಡೋದಕ್ಕೆ ಇನ್ನು ಅರ್ಧ ಗಂಟೆ ಇದೆ. ಸೀನ್ನೆ ಕಟ್ ಮಾಡ್ಬಿಟ್ಟು ಮಸ್ಲಾತ್ ಮಾಡ್ಬಿಟ್ಟವ್ರೆ. ಮಾಕಿ ಕಿರಿಕಿರಿ ಎಲ್ರು ಒಟ್ಟಿಗೆ ಸೇರ್ಕೊಂಡ್ ಹೋಗಿ ಅಟ್ಯಾಕ್ ಮಾಡಿದ್ವಿ ನೋಡಿ. ಇನ್ನೇನು ಸುತ್ಕೊಂಡ್ ಹೊಡಿಬೇಕು ಸಾರಿ ಕೇಳ್ಬಿಟ್ಟು 15 ನಿಮಿಷ ಹಿಂದೆಯಿಂದ ಹಾಕಿದ್ರು. ಉಳ್ಕೊಂಡ್ರು ಅವರು. ಮತ್ತೆ ಎಲ್ಲ ಕರೆಕ್ಷನ್ ಮಾಡ್ಬಿಟ್ಟು ನೀಟಾಗಿ ನೋಡಿದ್ಮೇಲೆ ಇಂಟರ್ವಲ್ ಬಿಡ್ತಾರೆ. ಆಗೊಂತರ ದೊಂಬರಾಟ. ಈ ಸ್ಕಿಮ್ ಆಗಿ ಮಾಲ್ ಎಂಟ್ರಿ ಆಗದೆ ತಡ ಅಲ್ಲಿಂದಾನೇ ವಸೂಲಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಕಚಡ ನನ್ ಮಕ್ಳು ಪಾರ್ಕಿಂಗು ಅದು ಇದು ಅಂತ. ಕರೆಕ್ಟ್ ಆಗಿ ಸಿನಿಮಾ ಪ್ಲೇ ಮಾಡಕ್ ಆಗಲ್ಲ. ಇಡಿಯಟ್ಸ್ ರಾಜ್ಗೆದ್ದು ಬರೋರೆಲ್ಲ ಎದ್ದು ಹೊಡಿಬೇಕಾಗಿತ್ತು. ಬದ್ಕೊಂಡಿದ್ದಾರೆ. ಮಕ್ಳು ಕೊಟ್ಟಿರೋ ಕಾಟಿಗೆ ಏನಾದ್ರೂ ಮಾಡ್ಬೇಕಲ್ಲ ಅವ್ರಿಗೆ ಅನ್ಬಿಟ್ಟು ಅಣ್ಣ ಅಲ್ಲಿಂದ ಒಂದು ವಸ್ತುನ ದೇವ್ಕೊಂಡ್ ಬಂದ್ಬಿಟ್ಟಿದ್ದಾರೆ. 3D ಗ್ಲಾಸ್ ನ ಎತ್ತಾಕೊಂಡ್ಬಿಟ್ಟಿದೀನಿ. ನಮ್ಗೆ ಇಷ್ಟೊಂದೆಲ್ಲ ಟಾರ್ಚರ್ ಕೊಟ್ಮೇಲೆ ಆ ನನ್ ಮಕ್ಳಿಗೆ ಏನಾದ್ರು ಒಂದ್ ಗತಿ ಕಾಣಿಸ್ಬೇಕು. ಏನಂತ್ಯ, ನಿಜನ ಸುಳ್ಳು? ಅದಕ್ಕೆ ಈ ತರ ಮಾಡಿರೋದು. ಡ್ರಾಮಾ ಎಲ್ಲ ಬಿಟ್ಟು ಸಿನಿಮಾ ಆಗಿತ್ತು ಅಂತ ಈ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಲೆಟ್ಸ್ ಗೋ. ಇದು ನಿಜವಾದ ಮಾಸ್ಟರ್ ಪೀಸ್ ಸಿನಿಮಾ ಅಂದ್ರೆ. ಈಗಾಗ್ಲೇ ಒರಿಜಿನಲ್ ಮಾಸ್ಟರ್ ಪೀಸ್ ನ 1983ರಲ್ಲಿ ನೋಡ್ಬಿಟ್ಟಿದೀವಿ. ಪುನೀತ್ ರಾಜ್ಕುಮಾರ್ ದೊಡ್ಡ ಲೆಜೆಂಡ್ ಗಳು. 99.99% ಎಲ್ಲಾ ಜನಗಳಿಗೂ ಸ್ಟೋರಿ ಗೊತ್ತಿರೋ ವಿಷಯನೇ. ಎಕ್ಸಾಕ್ಟ್ ಆಗಿ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಯಾವ ರೀತಿ ಇತ್ತು ಸ್ಟೋರಿ, ಸೇಮ್ ಎಕ್ಸಾಕ್ಟ್. ಬಟ್ ಅನಿಮೇಷನ್ ಒನ್ ನೋಟಿಫೈ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿರುವಂತ 3D ಅನಿಮೇಷನ್ ಹಾಗೇನೆ CGI ನೆಕ್ಸ್ಟ್ ಲೆವೆಲ್ ಇಲ್ಲ. ನೀವೇನಾದ್ರೂ ಹಾಲಿವುಡ್ ಸಿನಿಮಾಗಳನ್ನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅವ್ರ ಜೊತೆಗೆ ಇವರು ಕಾಂಪಿಟೇಷನ್ ಮಾಡುವಂತ ಕ್ವಾಲಿಟಿನ ಡೆಲಿವರಿ ಮಾಡಿಲ್ಲ. ಐ ನೋ, ಬಟ್ ಇಂಡಿಯಾಗ ಹೋಲ್ಸ್ಕೊಂಡ್ರೆ ನಂಬರ್ 1 ಸಿನಿಮಾ ಅಟ್ ದ ಟೈಮ್. ಇವಾಗ ನಿಜವಾಗ್ಲೂ ಈ ಸಿನಿಮಾ ಆಡಿಯನ್ಸ್ ಗಳಿಗೆ ಈ ರೀತಿ ಕನೆಕ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಜೊತೆಗೆ ಆಡಿಯನ್ಸ್ ನ ಸ್ಯಾಟಿಸ್ಫೈಡ್ ಮಾಡ್ಬಿಟ್ರು. ವಾವ್, ನಿಜವಾಗ್ಲೂ ಸನಾತನ ಧರ್ಮ ಎಷ್ಟು ಸುಂದರವಾಗಿದೆ ಅಂದ್ರೆ ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ಅಂದ್ರೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಡ. ಐ ಎಮ್ ಗ್ರೇಟ್. ಮಹಾವತಾರ ನರಸಿಂಹ ಅಂದ ಕೂಡ್ಲೆ ನರಸಿಂಹನ ಅವತಾರ ಯಾವ ರೀತಿ ಕ್ರಿಯೇಟ್ ಆಯ್ತು, ಕ್ರಿಯೇಟ್ ಆಗೋದಿಕ್ ಏನ್ ಕಾರಣ ಅನ್ನೋದೇ ಸಿನಿಮಾ. ಆಲ್ರೆಡಿ ಭಕ್ತ ಪ್ರಹ್ಲಾದಲ್ಲಿ ನೋಡ್ಬಿಟ್ಟಿದ್ಯಾ, ನಾನು ಇನ್ನೇನು ಹೇಳದ್ ಬೇಕಾಗಿಲ್ಲ. ಏನಂತೀಯ ನೀನು? ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾ ಎಲ್ರ ಕಣ್ಣಲ್ಲೂ ನೀರು. ಪ್ರಹ್ಲಾದ ಯಾವ ರೀತಿ ದೇವ್ರನ್ನ ಹೋಲಿಸ್ಕೊತಾನೆ, ದೇವ್ರ ಬಂದು ಯಾವ ರೀತಿ ಎಲ್ಲ ಕಾಪಾಡ್ತಿರ್ತಾನೆ. ಆ ಹುಡ್ಗ ಆಡೋಂತ ಸಾಂಗ್ ಗಳು, ಸ್ಯಾಕ್ರಿಫೈಸ್ ಗಳು, ಮುಗ್ಧತೆ, ಅಬ್ಬಬ್ಬಬ್ಬ ಟಾಪ್ ನಾಚ್. ಇದಕ್ಕೆ ಸರಿ ಸಾಟಿ ಏನದೇ ಇಲ್ಲ. ಇಂಟರ್ವಲ್ ಅಲ್ಲಿ ಏನೋ ಗಾಂಡು ಮಸ್ತಿ ಮಾಡಿದೀರಾ ಅನ್ಬಿಟ್ಟು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲೂ ಏನಾದ್ರು ಗಾಂಡು ಮಸ್ತಿ ಮಾಡಿದ್ರೆ ಒಡೆದು ಹರಿದು ಇರಬರದ್ನೆಲ್ಲ ಚಿತ್ರಾನ್ನ ಮಾಡಿ ಹೋಗ್ಬಿಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದೀವಿ ಮ್ಯಾನೇಜರ್ಗೆ. ಆಕ್ಚುಲಿ ಈ ಸಿನಿಮಾನ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ನೋಡಕ್ ಬಂದಿರೋರು ತುಂಬಾ ಜನ ಇದ್ರು. ಬೇರೆ ಥಿಯೇಟರ್ ಅಲ್ಲೂ ನೋಡಿ ಇಲ್ಲಿಗೆ ಬಂದಿರೋರು ಕೂಡ ಇದ್ರು. ಅವ್ರು ಐಡೆಂಟಿಫೈ ಮಾಡಿ ಹಿಡ್ಕೊಂಡ್ಬಿಟ್ಟವ್ರೆ ಮ್ಯಾನೇಜರ್ನ. ಮುಚ್ಕೊಂಡ್ ಆಗ್ತೀಯಾ ಇಲ್ಲ. ಇಂದಿನ ದಿನಾನು ಕೂಡ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದೇ ರೀತಿ ಕಟ್ ಮಾಡ್ಬಿಟ್ಟು ಆಡಿಯನ್ಸ್ ಗಳಿಗೆ ಅನ್ಸ್ಯಾಟಿಸ್ಫೈಡ್ ಮಾಡ್ಬಿಟ್ಟಿದ್ರಂತೆ. ಅವಾಗ ಜಸ್ಟ್ ವಾರ್ನಿಂಗ್ ಕೊಟ್ಟು ಹೋಗಿದ್ರು. ಈಗ ಅಟ್ಯಾಕ್ ಮಾಡ್ಬಿಟ್ಟಿದ್ವಿ ಎಲ್ರು ಸೇರ್ಕೊಂಡು. ಹೊಡೀರಿ. ಬಾಳ ಬ್ಯಾನರ್ಸ್ ಈ ರೀತಿ ಒಂದು ಸಿನಿಮಾನ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಅಚೀವ್ಮೆಂಟ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಪರಶುರಾಮನ್ನು ಕೂಡ ಅಚೀವ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ಇದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು ಅಂದ್ರೆ ಈ ಸಿನಿಮಾನ ಗೆಲ್ಲಿಸ್ಬೇಕು. ಆಡಿಯೋ ಡಬ್ಬಿಂಗ್ ಮಾತ್ರ ತುಂಬಾನೇ ವರ್ಸ್ಟ್ ಆಗಿತ್ತು. ಅಲ್ಲಿ ಮಾತಾಡ್ತಾ ಇರೋ ಲಿಪ್ ಸಿಂಕ್ ಬೇರೆ, ನಾವು ಕೇಳಿಸ್ಕೊತಾರ ಕನ್ನಡ ವಾಯ್ಸೇ ಬೇರೆ. ಕನ್ನಡದಲ್ಲಿ ಡಬ್ಬಿಂಗ್ ಸಖತ್ತಾಗಿ ಮಾಡಿದ್ದಾರೆ, ಬಟ್ ಲಿಪ್ ಸಿಂಕ್ ಕರೆಕ್ಟ್ ಆಗಿ ಆಗಿರ್ಲಿಲ್ಲ. ಮೋಸ್ಟ್ಲಿ ಇದು ಒರಿಜಿನಲ್ ಆಗಿ ಹಿಂದಿ ಡಬ್ ಆಗಿರೋದು, ಆಮೇಲೆ ಕನ್ನಡಕ್ಕೆ ಡಬ್ ಮಾಡವ್ರೆ ಅಂತ ಐ ಥಿಂಕ್ ಸೊ. ಏನೇ ಆಗ್ಲಿ ಈ ತರದೊಂದು ಸಿನಿಮಾನ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ. ಅದ್ರಲ್ಲೂ ಕೂಡ ನನ್ ಜೊತೆಗೆ ಕೂತ್ಕೊಂಡು ನೋಡಿದಂತ ಜನಗಳು ಎಲ್ರು ಕೂಡ ಬ್ರಾಹ್ಮಣ್ಸರು. ಅಕ್ಕ ಪಕ್ಕದಲ್ಲಿರೋರ್ನೆಲ್ಲ ನೋಡ್ಬಿಟ್ಟು ಎಷ್ಟು ಖುಷಿ ಆಗ್ಬಿಡ್ತು ಅಂದ್ರೆ ಎಲ್ಲರೂ ಕೂಡ 3 ಸತಿ 4 ಸತಿ ಬಂದು ನೋಡ್ತಾವ್ರೆ ಸಿನಿಮಾನ. ಥಿಯೇಟರ್ ಫುಲ್, ಹೌಸ್ ಫುಲ್. ನಿಜವಾಗ್ಲೂ ಸನಾತನ ಧರ್ಮ ಗ್ರೇಟ್. ಈ ತರ ಸಿನಿಮಾ ನೋಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ನೀನ್ ಮಾಡಿದ್ಯೇನೋ ನನ್ಗಂತೂ ಗೊತ್ತಿಲ್ಲ. ಅಕಸ್ಮಾತ್ ಈ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಪೂರ್ತಿಯಾಗಿ ಪುಣ್ಯ ಮಾಡ್ಬಿಟ್ಟಿರ್ತೀಯ ನೀನು. ನೆಕ್ಸ್ಟ್ ಪರಶುರಾಮ ಸಿನಿಮಾಗೆ ನಾನಂತೂ ಎಕ್ಸೈಟ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ವೇಟ್ ಮಾಡ್ತಿದ್ರ ಕೈ ಎತ್ಬಿಡಿ.